टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಕ್ಕನ ಮೊಮ್ಮಗು ಇದು ಅವ್ರ ಮದುವೆ ಆದಕ್ಕೆ ಒಂದು ವರ್ಷ ಒಂದೂವರೆ ವರ್ಷ ಚೆನ್ನಾಗಿದ್ರು ಗಂಡ ಹೆಂಡತಿ. ಆಮೇಲೆ ಹಿಂಗೆ ಸಣ್ಣ ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ, ಹಿಂಗೆ ಆಯಿತು. ನಾವು ನಮ್ಮ ಹುಡುಗನ ಸೋದರ ಮಾವ ಎಲ್ಲ ಸೇರಿ ಅವ್ರ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು ಎಲ್ಲ ಡಿಸೈಡ್ ಮಾಡಿದ್ವಿ. ಏನು ಡಿಸ್ಕಸ್ ಮಾಡಿದ್ರು, ಅವಳಿಗೆ 4-5 ಸಲ ನಾನು ಅವ್ರ ಅವನ ರಘು ಮನೆಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಕರೆಸ್ಕೊಂಡು ಮಾತಾಡಿ ಎಲ್ಲ ಸಮಾಧಾನ ಮಾಡಿ ಅವರಿಬ್ಬರನ್ನೂ ಸೇರಿಸಿದ್ವಿ. ಕೊನೆಗೂ ಮತ್ತೆ ಹಿಂಗೆ ಮಾಡ್ಲಿಕ್ಕತ್ತವಳು. ಅವಳು ಹೆಂಗೆ ಅಂದರೆ, ಇವತ್ತು ಒಂದು 4 ದಿವಸ ಮನೇಲಿದ್ದರೆ ಒಂದು ವಾರ ಜಾಸ್ತಿ ಮನೇಲಿರೋದವಳು. ಹೊರಗಡೆಯಿಂದ ಬೀಗ ಹಾಕ್ಕೊಂಡು ಹೋಗ್ಬಿಡೋಳು, ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ. ಆಮೇಲೆ ಮಗುನ ಎತ್ಕೊಂಡು ಹೋಗ್ಬಿಡೋಳು ಮನೆಯಿಂದ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ. ಇವನು ಡ್ಯೂಟಿಗೆ ಹೋಗ್ತಿದ್ದ, ಇವನು ಶಿಫ್ಟು ಪೆಪ್ಸಿ ಕಂಪ್ನಿಯಲ್ಲಿ ಶಿಫ್ಟು ಡ್ಯೂಟಿಗೆ ಹೋಗಿ ಬರೋದ್ರೊಳಗೆ ಅವಳು ಮನೇಲಿ ಇರ್ತಿರ್ಲಿಲ್ಲ. ಹಿಂಗೆ ಮಾಡಿ ಆಮೇಲೆ ಎಲ್ಲರಿಗೂ ಹೇಳೇ ಸಾಕಾಯಿತು. ಲಾಸ್ಟಿಗೆ ಒಂದು ಸಲ ನಾವು ಮತ್ತೆ ಅವರು ಬರ್ರಿ ಮತ್ತೊಂದು ಸಲ ಮಾತಾಡೋಣ ಅಂತ ಅವರು ಭಾವದಿರ್ಲ ಕರೆದ್ರು. ಅದಕ್ಕೆ ನಾವು ಇಷ್ಟು ಸಲ 5 ಸಲ ನಾನು ಬೆಂಗಳೂರಿಗೆ ಬಂದಿದ್ದೀನಿ, 4-5 ಸಲ. ಈ ಸಲ ನೀವೇ ಶಿವಮೊಗ್ಗಕ್ಕೆ ಬರ್ರಿ ಅಂತ ಕರ್ಸ್ಕೊಂಡೆಲ್ಲ ಮಾತಾಡಿದಾಗ ಅಲ್ಲಿ ಅವರು ಒಂದಿಬ್ಬರು ಹಿರಿಯರನ್ನೆಲ್ಲ ಕರ್ಸ್ಕೊಂಡಾಗ ಇವನು ಒಪ್ಪಲಿಲ್ಲ ಹುಡುಗ. ಅದಕ್ಕೆ ನಾನೇನಂದೆ ಲಾಸ್ಟಿಗೆ, ನಾನು ಒಪ್ಪಿಸ್ತೀನಿ ಸರ್, ನನ್ನ ಜವಾಬ್ದಾರಿ ಒಪ್ಸೋದು. ನೀವೆಲ್ಲ ಸೇರಿಬಿಟ್ಟು ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಬರ್ಕೊಡ್ಬೇಕು ಸರ್. ಈ ಹುಡುಗಿ ಮತ್ತೆ ಹಿಂಗೆ ಹೋದರೆ ನಮ್ಮ ಜವಾಬ್ದಾರಿ ಅಲ್ಲ, ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂಥೇಳಿ. ಹುಡುಗಿ ಇವಳು ಹೊಡೆದಿದ್ದು ಐತೆ, ಮಗುಗೂ ಹೊಡಿತಾಳೆ, ಗಂಡಂಗೂ ಹೊಡಿತಾಳೆ, ಎಲ್ಲರಿಗೂ ಹೊಡಿತಾಳೆ. ಅದೆಲ್ಲ ಏನೇ ಆದರೂ ನಿಮ್ಮ ಜವಾಬ್ದಾರಿ ಅಂತ ಬರ್ಕೊಡೋಂಗಿದ್ರೆ ನಾನೇನೋ ಮಾಡಿ ಸೇರಿಸ್ತೀನಿ ಸರ್ ಅಂದೆ. ಅವ್ರು ಯಾರೋ ಬರ್ಕೊಳ್ಳೋಕೆ ಒಪ್ಪಲಿಲ್ಲ ಸರ್. ಇವನಿಗೆ ಕೇಳಿದಕ್ಕೆ ನಾನು ಒಪ್ಪಲ್ಲ ಅಂದ. ನನಗೆ ಬೇಡ ಅಂತ ಡೈವರ್ಸ್ ಹಾಕೊಂಡು ಕೂತ್ಕೊಂಡಿದ್ದಾನೆ. ಡೈವರ್ಸ್ ಕೇಸ್ ನಡೀದೆ ಇವತ್ತೇ ಸರ್. ಈ ಹುಡುಗಿ ನಾನು ಒಂದು 3 ತಿಂಗಳಿಂದ ಸರ್, ಇವಳು ಮಗು ಎಕ್ಸಾಮ್ ಟೈಮ್ LKG ಹೋಗ್ತಿತ್ತು ಮಗು. ಎಕ್ಸಾಮ್ ಟೈಮಲ್ಲಿ ಇವಳು ಕರ್ಕೊಂಡೆಲ್ಲ ಹೋಗ್ಬಿಟ್ಲು 4 ದಿವಸ. ಮಗುನ ಎಳ್ಕೊಂಡು ಹೋಗಿ ಎಲ್ಲೆಲ್ಲೋ ಸುತ್ತಾಡ್ಬಿಟ್ಟು ಕಡೆಗೆ ಶಿವಮೊಗ್ಗ ಬಂದಾಗ ಅವ್ರು ಚಿಕ್ಕಪ್ಪ ನಂಗೆ ಫೋನ್ ಮಾಡಿಬಿಟ್ಟು ರಘುಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಮಗು ಕರ್ಕೊಬಂದರೆ ಮಗು ಅಳ್ತಾ ಇದೆ ಅಂತ. ಅವಾಗ ನನಗೆ ಫೋನ್ ಮಾಡಿದ್ಮೇಲೆ ನಾನು ಕರ್ಕೊಬಂದು ನಮ್ಮನೆ ಕರ್ಕೊಬಂದು ಮತ್ತೆ ಕಳಿಸ್ಕೊಟ್ಟೆ. ಆಮೇಲೆ ರಜೆಗಂತ 2 ತಿಂಗಳು ನಮ್ಮನೇಲಿತ್ತು. ಹೋದ ವಾರ ಕಳಿಸಿದ್ದೀನಿ ಸರ್, 8 ದಿವಸ ಆಯ್ತು. ಇವತ್ತಿಗೆ ಭಾನುವಾರ ಕಳಿಸಿರೋದು ನಾನು ಅವಳನ್ನ ಇಲ್ಲಿಗೆ. ಇವ್ರ ಜೊತೆ ಕರ್ಕೊಂಡ್ಬಂದಿರೋದು ನಾನೇ ಕಳಿಸಿರೋದು ಮನೆಗೆ. 8 ದಿವಸ ಅವ್ರ ಅಜ್ಜಿ ಮತ್ತು ನಮ್ಮ ಮಗು ನಮ್ಮನೇಲೇ ಇತ್ತು. ಈಗ 8 ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಮತ್ತೆ ಬಂದರು ಸರ್ ಅವರು. ಬಂದಾಗ ಆ್ಯಕ್ಚುಲಿ ಎಲ್ಲಿದ್ದಿದ್ದು? ಅಲ್ಲಿ ಶಿವಮೊಗ್ಗದಲ್ಲ? ಇಲ್ಲೇ ಇದ್ದು ನೆಲಮಂಗಲದಲ್ಲೇ ಇದ್ದು. ಇವಳು ಹೋಗಿ ಒಂದು 3 ವರ್ಷದಿಂದ ಹೋಗ್ಬಿಟ್ಟಿದ್ಲು. ಹಿಂಗೆ ಆವತ್ತು ಶಿವಮೊಗ್ಗದಲ್ಲಿ ಏನು ಡಿಸೈಡ್ ಆಯ್ತಲ್ಲ ಸರ್, ಅವಾಗಿಂದ ಮನೆ ಕರ್ಕೊಳ್ಳಿಲ್ಲ, ಮನೆಗೆ ಬರಲಿಲ್ಲ, ಹೋಗ್ಬಿಟ್ಲು. ಮಗುನ ಯಾವತ್ತು ಕರ್ಕೊಂಡ್ಬಂದಿದ್ರು? ಯಾರು? ಇವರು ಶ್ವೇತಾ. ಮೊನ್ನೆ ಗುರುವಾರ ನಾವು ಕರ್ಕೊಂಬಂದಿದ್ದಾಳೆ. ಅವ್ರ ಮಗು ಹತ್ತಿರ ಎಳ್ಕೊಂಬಂದಾಗ ಲಾಸ್ಟ್ ಟೈಮ್ ಹಿಂಗೆ ಹೋದಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು. ತಾಯಿಗೆ ಮಗು ಕರ್ಕೊಂಡ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರಲ್ಲಪ್ಪ ಅಂದ್ರಂತೆ. ಆಮೇಲೆ ಬಿಟ್ಬಿಟ್ಟ. ಎಲ್ಲ ಕಡೆ ಫೋನ್ ಮಾಡಿ ಅವ್ರು ಯಾರ್ಯಾರ್ದು ನಂಬರ್ ಇಟ್ಕೊಂಡಿಲ್ಲ, ಯಾರ್ದೋ ಒಂದು ನಂಬರ್ ಇಟ್ಕೊಂಡಿದ್ದ ಅವನು. ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲಿ ಬಂದಿಲ್ಲ ಅಂದ್ರಂತೆ. ಆಮೇಲೆ ಏನೋ ಅವ್ರದ್ದು ನಂಬರ್ ಚೇಂಜ್ ಆಯಿತು ಅಂದ, ಮತ್ತೆ ನಂಬರ್ ಚೇಂಜ್ ಆಗಿದೆ, ಫೋನ್ ಹೋಗ್ತಿಲ್ಲ ಅಂದ. ಆಮೇಲೆ ಮೊನ್ನೆ ಕರ್ಕೊಬಂದವಳು ಇಲ್ಲಿ ಕರ್ಕೊಬಂದಾಳಂತೆ. ಅದು ಅವ್ರೇನಂತಾರೆ ಅಂದರೆ, ಇಲ್ಲಿ ಅವರ ಅಕ್ಕನ ಯಾರೋ ಒಬ್ಬರು ಅಲ್ಲಿ ಹೇಳಿದ್ರಂತೆ, ಇವತ್ತು ಬಂದಿರ್ಬೇಕು ಅವಳಿಗೆ ಅಂತಾರೆ ಇಲ್ಲಿಗೆ ಹಿರೇಸಾವಿಗೆ. ಅದು ಏನು ನೀರೆಲ್ಲಾಗಿ ಮುಳುಗಿಸಿದೆ ಅಂತ ಅವರೇ ಹೇಳಿದ್ದು ನಮಗೆ. ನಾವೇನು ನೋಡಿದ್ದೇವೆ ಸರ್, ನೀರೆಲ್ಲಾಗಿ ಮುಳುಗಿಸಿದಲ್ಲ ಅಂತಾರೆ. ಸಾಯಿಸಿದ ಮಗುನ ಅದು ಕೆರೆಗೆ ಕರ್ಕೊಂಡೋಗಿ ಮುಗಿಸಿದಾರೆ ಅಂತ. ಎತ್ತು ಮಗುನ ತಾಯಿ ಕೊಲ್ಲುತ್ತೆ ಅಂದರೆ ಪ್ರಪಂಚ ಎಲ್ಲಿಗೆ ಬಂದು ನೋಡಿ ಸರ್. ಅವ್ರ ಅಜ್ಜಿನೇ ಸರ್ ಸಾಕಿ ಬೆಳೆಸಿರೋದು 6 ತಿಂಗಳ ಮಗುವಿಂದ. ಒಂದು ದಿವಸ ಅವಳೇನು ಗಂಡ ಹೆಂಡತಿ ಜಗಳದಲ್ಲಿ ಮಗುನ ಕೊಂದ್ರು ಸರ್. ಬಂಗಾರ ಇದ್ದಂಗೆ ಸರ್ ಮಗು. ಈಗ ಅವರು ಲೇಡಿನ ಅರೆಸ್ಟ್ ಮಾಡಿದ್ದಾರೆ? ಗೊತ್ತಿಲ್ಲ ಸರ್, ನಾನು ಆ ವಿಚಾರನೇ ಕೇಳಿಲ್ಲ ಸರ್. ಅವ್ರ ಬಗ್ಗೆ ನಾನು ಏನೂ ಮಾತಾಡಿಲ್ಲ ಸರ್, ಕೇಳಿಲ್ಲ ಸರ್. ನಮ್ಗೆ ಆ ವಿಚಾರನೇ ಬೇಡ ಸರ್. ಅವ್ರು ನಾವು ಆವಾಗಲೇ 3 ವರ್ಷದಿಂದನೇ ಅವ್ರನ್ನ ದೂರ ಇಟ್ಬಿಟ್ಬಿಟ್ಟು ಸರ್. ನಾವು ಬೇಡ ಅಂತ. ಅವ್ರ ಸಂಬಂಧಿಕರು ಯಾರೂ ನಮಗಿಲ್ಲ. ಅವಳಿಗೂ ನಾವು ಮಾತಾಡ್ಸಿಲ್ಲ ಸರ್ ಇವತ್ತುವರೆಗೂ. 3 ವರ್ಷದಿಂದ ಏನು ಶಿವಮೊಗ್ಗದಿಂದ ಹೋದ್ಲು ಅವತ್ತಿಂದ ಇವತ್ತವರೆಗೂ ನಾವು ಅವಳಿಗೆ ಮಾತಾಡ್ಸಿಲ್ಲ, ಏನು ಅಂತ ಕೇಳಿಲ್ಲ ಸರ್. ಮಗನ ಕಳ್ಕೊಂಡು ಇದು ನಾವು ಶಿವಮೊಗ್ಗದಲ್ಲಿ ಇರೋದು. ಇವರು ಮುಂಚಿಂದನೂ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರು. ನಾವೆಷ್ಟು ಸೇರಿಸಿದ್ರು ಸರಿಯಾಗಿಲ್ಲ. ಅವಳು ಒಂಥರ ಸೈಕೋ ಸರ್. ಅವ್ರ ಅಕ್ಕದಿರಿಗೆ ಅವ್ರ ಭಾವದವರಿಗೆಲ್ಲ ಹೇಳಿದ್ವಿ ನಾವು, ಹಿಂಗೆ ಮಾಡ್ತಾಳೆ ಅಂತ. 3 ದಿವಸಕ್ಕೆ ಮಗುನ ಬಿಟ್ಟು ಗಂಡನ ಬಿಟ್ಟು ಹೋಗ್ಬಿಡೋಳು. ಆಮೇಲೆ ಇವ್ರು ಅಕ್ಕದಿರು ನಮ್ಮನೆಗೆ ಬಂದವಳೆ, ಅಲ್ಲಿ ಬಂದವಳೆ, ಇಲ್ಲಿ ಬಂದವಳೆ, ಇವನು ಕರ್ಕೊಂಬರ್ತಿದ್ದ. ಹಂಗೆ ತುಂಬ ಸಲ ಆಯಿತು. ಆಮೇಲೆ ಕೂರಿಸ್ಕೊಂಡು ಎಲ್ಲರಿಗೂ ಮಾತುಕತೆ ಮಾಡಿದ್ವಿ.
ಒಂದು 5 ಸಲ ಕೂಡಿಸಿ ಸರ್. ಇವತ್ತು ಬೆಳಗ್ಗೆ ಹಿಂಗೆ ವಿಷಯ ಗೊತ್ತಾಯ್ತಲ್ಲ ಸರ್.